ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ 10ನೇ ಪ್ರಶ್ನೆ. ತುಂತುರು ಹನಿ ನೀರಾವರಿ ವ್ಯವಸ್ಥೆಯನ್ನು ಇಲ್ಲಿ ಅಳವಡಿಸಿಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ನೋಡಿ, ನೀರಾವರಿ ವ್ಯವಸ್ಥೆ ಅಂದ್ರೆ ಏನು? ನಾವು ಕಾಲಕ್ಕೆ ಸರಿಯಾಗಿ ಬೆಳೆಗಳಿಗೆ ನೀರನ್ನ ಒದಗಿಸುವಂತಹ ಪ್ರಕ್ರಿಯೆಯನ್ನ ನೀರಾವರಿ ಅಂತ ಹೇಳ್ತೀವಿ. ನೀರಾವರಿ ಅಂತ ಬಂದ ತಕ್ಷಣ ಅಲ್ಲಿ ಬಹಳಷ್ಟು ವಿಧಗಳು ಬರ್ತವೆ. ಸಾಂಪ್ರದಾಯಿಕ ವಿಧಾನದಲ್ಲಿ ಏತ ನೀರಾವರಿ ಇರಬಹುದು, ರಾಹಟ್ ಇರಬಹುದು, ಸರಪಳಿ ಪಂಪ್, ಅಗಳು, ಇವೆಲ್ಲ ವಿಧಾನಗಳು ಬಂದಿರ್ತವೆ. ಅದೇ ತರ ತುಂತುರು ನೀರಾವರಿ ಮತ್ತೆ ಹನಿ ನೀರಾವರಿ ಪದ್ಧತಿಗಳು ಕೂಡ ಬಳಕೆಯಲ್ಲಿದೆ. ಈಗ ತುಂತುರು ನೀರಾವರಿ ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳಲಾಗುವುದು ಎಲ್ಲಿ ಅಂತ ಕೇಳಿದ್ದಾರೆ. ತುಂತುರು ಹನಿ ನೀರಾವರಿ ವ್ಯವಸ್ಥೆಯನ್ನ ನಾವು ಕಾಫಿ ತೋಟದಲ್ಲಿ ಹಾಗೂ ಹುಲ್ಲುಗಾವಲುಗಳಲ್ಲಿ ಬಳಸಿಕೊಳ್ಳಬಹುದು. ಹಾಗಾಗಿ ಕಾಫಿ ತೋಟ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ ಬಿ ನೋಡೋಣ, ಭತ್ತದ ಗದ್ದೆಗಳು. ಯಾಕೆ ಭತ್ತದ ಗದ್ದೆಗಳಲ್ಲಿ ನಾವು ತುಂತುರು ಹನಿ ನೀರಾವರಿ ವ್ಯವಸ್ಥೆಯನ್ನು ಉಪಯೋಗಿಸಿಕೊಳ್ಳಲಾಗುವುದಿಲ್ಲ ಅಂದ್ರೆ, ಭತ್ತಕ್ಕೆ ಬೆಳಿಲಿಕ್ಕೆ ಬಹಳಷ್ಟು ನೀರಿನ ಅವಶ್ಯಕತೆ ಇರ್ತದೆ. ಹಾಗಾಗಿ ಅದನ್ನ ಖಾರಿಫ್ ಬೆಳೆ ಅಂತ ಕರಿತೀವಿ. ಅದನ್ನ ಮಳೆಗಾಲದಲ್ಲೇ ಹೆಚ್ಚಾಗಿ ಬಳಸ್ತೀವಿ. ಮಾವಿನ ತೋಟ, ಯಾವುದೇ ಹಣ್ಣಿನ ತೋಟಕ್ಕೆ ನಾವು ಹನಿ ನೀರಾವರಿ ವ್ಯವಸ್ಥೆಯನ್ನ ಮಾಡಿರ್ತೀವಿ, ತುಂತುರು ನೀರಾವರಿಯನ್ನ ಮಾಡೋದಿಲ್ಲ. ರಾಗಿ ಹೊಲ, ಇದು ಕೂಡ ತಪ್ಪಾದ ಉತ್ತರ. ಹಾಗಾಗಿ ನಮಗೆ ಸರಿಯಾದ ಉತ್ತರ ಅಂದ್ರೆ ಅದು ಉತ್ತರ ಎ, ಕಾಫಿ ತೋಟ. ಚಿತ್ರದಲ್ಲಿ ನೋಡಿ, ಕಾಫಿ ತೋಟದಲ್ಲಿ ತುಂತುರು ಹನಿ ನೀರಾವರಿ ವ್ಯವಸ್ಥೆಯನ್ನ ಬಳಸ್ತಾ ಇರುವಂತದ್ದು. ಇಲ್ಲಿ ತುಂತುರು ಹನಿಗಳು ಗಿಡದ ಮೇಲೆ ಬಿದ್ದು ಈ ರೀತಿಯಾದಂತಹ ನೀರಾವರಿ ವ್ಯವಸ್ಥೆ ಇದ್ದಿರ್ತದೆ. ಥ್ಯಾಂಕ್ ಯು.